ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಬಹಳ ಜಟಾಪಟಿ ನಡೆಯಿತು, ವಾದ ಪ್ರತಿವಾದ ಕಂಡುಬಂದವು. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಸದ್ಯಕ್ಕೆ ಕೊನೆಯಲ್ಲಿ ಮುಂದೂಡಿಕೆ ಮಾಡಲಾಯಿತು. ಆಗಸ್ಟ್ 29ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿದಂತ ಹೈಕೋರ್ಟ್ ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಗೂ ಬ್ರೇಕ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ನಡೆಯಬೇಕಿದ್ದಂತಹ ವಿಚಾರಣೆ ಸದ್ಯ ಬೀಸುವ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ಏನು ವಿಚಾರಣೆ ಆಗಬೇಕಾಗಿತ್ತು ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬನ್ನಿ ಹಾಗಾದ್ರೆ ಇವತ್ತು ಹೈಕೋರ್ಟ್ನಲ್ಲಿ ಏನೇನಾಯ್ತು, ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹೇಗೆಲ್ಲ ವಾದ ಮಂಡನೆ ಮಾಡ್ತಾ ಹೋದ್ರು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಇದೆ, ಮಧ್ಯಂತರ ಆದೇಶದ ಬಗ್ಗೆ ಆಗುತ್ತೆ. ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಜನಪ್ರತಿನಿಧಿಗಳದ್ದು. ಸೊ ಅಲ್ಲಿ ಆ ಒಂದು ವಿಚಾರಣೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಆದೇಶ ಬೇಕಿರೋದ್ರಿಂದ ಇಂದೇ ವಿಚಾರಣೆ ನಡೆಸಬೇಕು. ರಾಜ್ಯಪಾಲರ ಕಚೇರಿಗೆ ಅರ್ಜಿಯ ಪ್ರತಿಯನ್ನ ನೀಡಿದ ಮಾತ್ರಕ್ಕೆ ಅವರ ವಾದ ಕೇಳಬೇಕು ಅಂತ ಇಲ್ಲ ಅಂತ ಕೂಡ ತಿಳಿಸಲಾಯಿತು. ಮಧ್ಯಂತರ ಆದೇಶ ಬೇಕಿರೋದ್ರಿಂದ ವಿಚಾರಣೆ. ಸೊ ಇದರ ಬಗ್ಗೆ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಅರ್ಜಿಯ ಪ್ರತಿ ನೀಡಿದ ಮಾತ್ರಕ್ಕೆ ವಾದ ಕೇಳಬೇಕು ಅಂತ ಇಲ್ಲ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯಲ್ಲಿ ಆರಂಭದಲ್ಲೇ ತಿಳಿಸಿದ್ರು. ಬನ್ನಿ, ದೂರದಾರ ಟಿಜೆ ಅಬ್ರಾಂ ಪರ ವಕೀಲರು ರಂಗನಾಥ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನ್ಯಾಯಾಲಯದ ಮುಂದಿರುವ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದ್ದಾರೆ ಅಂತ. ಖಂಡಿತ ತಡೆಯಾಜ್ಞೆ ನೀಡಿರೋದಿಲ್ಲ. ಯಾವುದೇ ರೀತಿ ತಡೆಯಾಜ್ಞೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರೋದಿಲ್ಲ. ಇಲ್ಲಿ ಮಾಡಿರೋ ಆದೇಶ ಏನಂದ್ರೆ, ನ್ಯಾಯಮೂರ್ತಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಾರೆ, ಮುಂದುವರಿಬೇಕು ಆ ಪ್ರಕ್ರಿಯೆಗಳನ್ನ. ಈ ಖಾಸಗಿ ದೂರುಗಳು ಏನು, ಈ 2 ಖಾಸಗಿ ದೂರುಗಳು ದಾಖಲೆ ಆಗಿವೆ ವಿಶೇಷ ನ್ಯಾಯಾಲಯದಲ್ಲಿ. ಆ 2 ದೂರುಗಳ ಅನ್ವಯ ಏನು ಪ್ರಕ್ರಿಯೆಗಳು ನಡೀತಿದ್ವು, ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನ ಮುಂದೂಡಬೇಕು ಎನ್ನುವುದಷ್ಟೇ ಆದೇಶ ಆಗಿರ್ತದೆ. ಯಾವುದೇ ತಡೆಯಾಜ್ಞೆ ನೀಡಿರೋದಿಲ್ಲ. ಇದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ತಡೆಯಾಜ್ಞೆ ನೀಡಿದ್ದಾರೆ ಅಂತ ಬಹಳಷ್ಟು ಇದೊಂದು ಕನ್ಫ್ಯೂಷನ್ಸ್ ಆಗ್ಬೋದು. ಆದ್ರಿಂದ ತಡೆಯಾಜ್ಞೆ ನೀಡಿರೋದಿಲ್ಲ. ತಡೆಯಾಜ್ಞೆ ಈ ಏನೊಂದು ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಿದ್ದಾರೆ. ಅಂದ್ರೆ ಆದೇಶಕ್ಕೆ ನಾಳೆ ಏನು ವಿಶೇಷ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರಿನಲ್ಲಿ ಆದೇಶಕ್ಕೆ ಕಾಯ್ದಿರಿಸಿತ್ತು, ಇನ್ನೊಂದು ದೂರಿನಲ್ಲಿ ಏನು ಇನ್ನೂ ವಾದಗಳನ್ನ ಕೇಳೋದಿತ್ತು. ಈ ಹಂತಗಳನ್ನ ಮುಂದೂಡಿ ಮುಂದಿನ ವಿಚಾರಣೆವರೆಗೂ ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ವಕೀಲ ರಂಗನಾಥ್ ಅವರು ಮಾತಾಡ್ತಾ ಇದ್ರು. ಅಂದ್ರೆ ತಡೆಯಾಜ್ಞೆ ಅಲ್ಲ, ಮುಂದೂಡಿ ಆದೇಶವನ್ನ ಕೊಡಲಾಗಿದೆ ಅಂತ. ನಾವಾಗಲೇ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಏನೆಲ್ಲ ಪಾಯಿಂಟ್ಗಳನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಇಟ್ಟರು ಅದರ ಬಗ್ಗೆ ನೋಡ್ತಾ ಇದ್ವಿ. ಸೊ ಬಹಳ ಮುಖ್ಯವಾಗಿ ಪ್ರಾಸಿಕ್ಯೂಷನ್ಗೆ ನೀಡಿದಂತ ದೂರ ಏನಿದೆ ಅದೇ ದುರುದ್ದೇಶಪೂರ್ವಕ. ಸೊ ಇದರ ಇಂಟೆನ್ಷನ್ ಏನಿದೆ ಅದು ಸಿದ್ದರಾಮಯ್ಯನವರನ್ನ ನೇರವಾಗಿ ಟಾರ್ಗೆಟ್ ಮಾಡುವಂಥದ್ದಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇನೆ ದುರುದ್ದೇಶಪೂರ್ವಕ, ಸ್ವಲ್ಪ ವಿವೇಚನೆಯಿಂದ ಅವರು ತೀರ್ಪನ್ನು ಕೊಡಬೇಕಾಗಿತ್ತು ಅಥವಾ ಆದೇಶವನ್ನು ಕೊಡಬೇಕಾಗಿತ್ತು ಅಂತ ಶೋಕಾಸ್ ನೋಟಿಸ್ ಅನ್ನ ಹಿಂಪಡೆಯುವಂತೆ ಕ್ಯಾಬಿನೆಟ್ ಸಲಹೆಯನ್ನ ಕೊಟ್ಟಿತ್ತು. ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸದೆ ರಾಜ್ಯಪಾಲರಿಂದ ಆದೇಶ ಬಂದಿದೆ ಅಂತ ಕೂಡ ಇವತ್ತು ತಿಳಿಸಲಾಯಿತು. ಸಿಎಂ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಈ ಬಗ್ಗೆ ಹೇಳಿದರು. ಕ್ಯಾಬಿನೆಟ್ನ ಸಲಹೆಯನ್ನ ಅವರು ಗಣನೆಗೆ ತೆಗೆದುಕೊಳ್ಳಿಲ್ಲ. 100 ಪುಟಗಳ ಕ್ಯಾಬಿನೆಟ್ ಸಲಹೆಗೆ ಕೇವಲ 2 ಪುಟಗಳ ಉತ್ತರ ಸಿಕ್ಕಿದೆ. ಇದು ರಾಜ್ಯಪಾಲರ ಕಡೆಯಿಂದ ಬಂದಿರುವಂತಹ ಉತ್ತರ. 100 ಪುಟಗಳ ಕ್ಯಾಬಿನೆಟ್ ಸಲಹೆಗೆ ರಾಜ್ಯಪಾಲರು ಕಾನೂನಿನ ಅಂಶಕ್ಕೆ ಉತ್ತರಿಸಿಲ್ಲ. ಇದರ ಬಗ್ಗೆ ಕೂಡ ಅಭಿಷೇಕ್ ಮನು ಸಿಂಘ್ವಿ ಇವತ್ತು ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ರು. ಪ್ರಾಸಿಕ್ಯೂಷನ್ಗಾಗಿ ನೀಡಿದಂಥ ದೂರೇನಿದೆ ಅದು ದುರುದ್ದೇಶಪೂರ್ವಕ ಅನ್ನೋದು ಕೂಡ ತಿಳಿಸಲಾಯಿತು. ಇನ್ನು ಅನುಮತಿ ಕೊಟ್ಟಿದ್ದು ಯಾಕೆ ಅನ್ನೋ ಕಾರಣವನ್ನ ಕೊಟ್ಟಿಲ್ಲ ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ರು. ಸರ್ಕಾರವನ್ನ ಅಸ್ಥಿರಗೊಳಿಸಲು ಇಂಥ ಕ್ರಮ ಆಗ್ತಾ ಇದೆ. ಇದರ ಉದ್ದೇಶ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಸಿಎಂ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿಬೇಕು, ಸಿಎಂ ರಾಜೀನಾಮೆಗೆ ರಾಷ್ಟ್ರಪತಿ ಆಳ್ವಿಕೆ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಅಭಿಷೇಕ್ ಮನು ಸಿಂಘ್ವಿ ಇವತ್ತಿನ ವಾದ ಮಂಡನೆಯಲ್ಲಿ ತಿಳಿಸಿರೋದು. ಕೇವಲ ಇಂಥ ದೂರುಗಳ ಮೂಲಕ ಉದ್ದೇಶ ಈಡೇರ್ತಾ ಇದೆ. ಕೆಲವರಿಂದ ದೂರು ಕೊಡಿಸ್ತಾ ಇದ್ದಾರೆ, ಆ ಮೂಲಕ ಉದ್ದೇಶವನ್ನು ಈಡೇರಿಸಿಕೊಳ್ಳೋದು ಇವರ ಒಂದು ಅಜೆಂಡಾ ಅಂತ ಹೇಳಿ. ಸರ್ಕಾರಿ ಸೇವಕನಾಗಿ ಸಿಎಂ ಯಾವುದೇ ಶಿಫಾರಸನ್ನ ಮಾಡಿಲ್ಲ. ಒಬ್ಬ ಸರ್ಕಾರಿ ಸೇವಕನಾಗಿ ಅವರು ಯಾವುದೇ ಇನ್ಫ್ಲುಯೆನ್ಸ್ ಅನ್ನ ಈ ಕೇಸ್ನಲ್ಲಿ ಮಾಡಿಲ್ಲ. ಮುಡಾ ವಿಚಾರದಲ್ಲಿ ಅನುಮತಿ ಕೊಟ್ಟಿದ್ದು ಯಾಕೆ ಅಂತ ರಾಜ್ಯಪಾಲರು ಯಾವುದೇ ಕಾರಣವನ್ನ, ಸೂಕ್ತವಾದಂತಹ ಕಾರಣವನ್ನ ಕೊಟ್ಟಿಲ್ಲ. ಹಾಗೇನೆ ಮುಡಾ ಫೈಲ್ ಬಗ್ಗೆ ಸಿಎಂ ಏನಾದರೂ ಸಿದ್ದರಾಮಯ್ಯನವರು ನಿರ್ಧಾರ ತೆಗೆದುಕೊಂಡಿದ್ರೆ ಹೌದು ಅಂತ ಒಪ್ಕೊಳ್ಬಹುದಾಗಿತ್ತು ಅಥವಾ ಒಂದು ಹಂತಕ್ಕೆ ಕನ್ವಿನ್ಸಿಂಗ್ ಆಗಿತ್ತು. ಆದರೆ ಹೊಸ BNS ಕಾಯ್ದೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಕರ್ತವ್ಯದ ಭಾಗವಾಗಿ ಸಿಎಂ ಯಾವ ತೀರ್ಮಾನವನ್ನು ಕೂಡ
ಕೈಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ಹಾಗೇನೇ ರಾಜ್ಯಪಾಲರು ವಿವೇಚನೆಯಿಂದ ಈ ಒಂದು ತೀರ್ಪನ್ನು ಕೊಡಬೇಕಾಗಿತ್ತು, ಅನುಮತಿಯನ್ನು ಕೊಡಬೇಕಾಗಿತ್ತು. ಆದರೆ ಇದ್ಯಾವುದೂ ಕೂಡ ಕಂಡು ಬಂದಿಲ್ಲ. ಕ್ಯಾಬಿನೆಟ್ನ ಸಲಹೆಯನ್ನು ತಿರಸ್ಕರಿಸಿ ಆದೇಶವನ್ನು ನೀಡೋ ಹಾಗಿಲ್ಲ. ಮುಡಾ ಫೈಲ್ ಬಗ್ಗೆ ಸಿಎಂ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ತಿಳಿಸಿದರು. ಅಂದರೆ ಅವರ ಹಸ್ತಕ್ಷೇಪ ಅಥವಾ ಆಡಳಿತದಲ್ಲಿರುವಂಥ ಒಂದು ಒತ್ತಡ ಆಡಳಿತದ ಇದ್ದು ಅವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇಂಥ ಒಂದು ಒತ್ತಡ ಹಾಕಿದರೆ ಹೌದು. ಹಾಗೆಯೇ ಶೋಕಾಸ್ ವಿಚಾರವಾಗಿ ಕೂಡ ಸ್ನೇಹಪ್ರಿಯ ಕೃಷ್ಣ ಪ್ರದೀಪ್ ದೂರಿನ ಪ್ರಸ್ತಾಪ ಇಲ್ಲ. ಬರೀ TJ ಅಬ್ರಹಂ ಅವರ ದೂರಿಗೆ ಮಾತ್ರ ಶೋಕಾಸ್ ನೋಟಿಸನ್ನು ನೀಡಲಾಗಿದೆ. ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದರು. ಸರ್ಕಾರದ ವಿರುದ್ಧ ರಾಜ್ಯಪಾಲರು ಅಂದೇ ತೀರ್ಮಾನ ಮಾಡಿದ್ದಾರೆ. ಬಾಕಿ ಇದ್ದ 12 ದೂರುಗಳ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇದು ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಆಯಿತು. ಹಾಗೆಯೇ ಶೋಕಾಸ್ನಲ್ಲಿ ದೂರುದಾರರ ದೂರಿನ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಈ ಲೀಸ್ ಎಸ್ಟಾಬ್ಲಿಷ್ ಏನಿದೆ ಅದರ ಬಗ್ಗೆ ಕೂಡ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಉಲ್ಲೇಖಿಸಲಾಗಿದೆ. 1992ರಲ್ಲಿ ಮುಡಾ ಸ್ವಾಧೀನ ಆಗುತ್ತೆ. 1998ರಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಹಾಗೆಯೇ 2004ರಲ್ಲಿ ಸಿಎಂ ಬಾಮೈದನಿಗೆ ಮಾರಾಟವಾಗಿದೆ. 2004ರಲ್ಲಿ ಅದಾದಮೇಲೆ 2005ರಲ್ಲಿ ಕೃಷಿ ಜಮೀನಾಗಿ ಅದನ್ನು ಪರಿವರ್ತನೆ ಮಾಡಲಾಯಿತು, ಕನ್ವರ್ಟ್ ಮಾಡಲಾಯಿತು. ಆಮೇಲೆ 2010ರಂದು ಸಿಎಂ ಪತ್ನಿಗೆ ಸಹೋದರ ದಾನಪತ್ರವನ್ನು ನೀಡಿದ್ದಾರೆ 2010ರಲ್ಲಿ. ಸೊ ಇದು ಈ ಕಾಗದ ಪತ್ರಗಳ ಬಗ್ಗೆ ಕೂಡ ತಿಳಿಸಲಾಯಿತು. ಇನ್ನು ತುಷಾರ್ ಮೆಹ್ತಾ ಏನು ವಾದ ಮಂಡನೆ ಮಾಡಿದ್ರು ಇವತ್ತು? ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅಲ್ಲಿ ವಾದ ಮಂಡಿಸಿದ್ರು. MP ತೀರ್ಪು ಈ ಕೇಸಿಗೆ ನೇರವಾಗಿ ಹೊಂದುತ್ತದೆ. ಕ್ಯಾಬಿನೆಟ್ ನಿರ್ಣಯದ ಉದ್ದೇಶ ಸಿಎಂ ಅನ್ನು ರಕ್ಷಿಸೋದು. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರಿಗೆ ಸ್ವತಂತ್ರ ಅಧಿಕಾರ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾರೆ. ಸೊ ಕ್ಯಾಬಿನೆಟ್ನ ನಿರ್ಣಯದ ಉದ್ದೇಶನೇ ಸಿಎಂ ಅವ್ರನ್ನ ಸೇಫ್ ಮಾಡೋದು. ಸೊ ಅದರಲ್ಲಿ ಏನು ಅನುಮಾನ ಏನಿಲ್ಲ. ರಾಜ್ಯಪಾಲರಿಗೆ ಸ್ವತಂತ್ರವಾದಂಥ ಅಧಿಕಾರ ಇದೆ, ಅವರು ತೀರ್ಪನ್ನು ಕೊಡಬಹುದು. ಐವರು ಪೀಠ ಏನು ರಾಜ್ಯಪಾಲರ ಪರ ತೀರ್ಪು ನೀಡಿದ ಐವರು ಪೀಠ ಏನು ಎಲ್ಲ ಕಾರಣ ನೀಡಿಯೇ ರಾಜ್ಯಪಾಲರು ತೀರ್ಮಾನ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಮಧ್ಯಂತರ ತಡೆ ನೀಡಬಾರದು ಅಂತ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡಿದರು. ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ತಡೆಯಾಜ್ಞೆಯನ್ನು ಕೊಡಬಾರದು, ಅವರು ಮಾಡಿರುವಂಥದ್ದು ಸರಿ, ಕಾನೂನಾತ್ಮಕವಾಗಿ ಇದೆ. ಸೊ ಆ ಕಾರಣಕ್ಕೆ ಎಲ್ಲ ಕಾನೂನಿನ ಪಾಂಡಿತ್ಯ ಇರುವಂಥ ಉತ್ತರವನ್ನು ನೀಡಲಾಗಿದೆ. ಸೊ ಆ ಉತ್ತರ ಅವರಿಗೆ ಸಾಕಾಗಿಲ್ಲ ಅಂತಂದರೆ ಅದು ನಮ್ಮ ತಪ್ಪಲ್ಲ. ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ತಡೆಯಾಜ್ಞೆ ಕೊಡಬಾರದು. ಅವರಿಗೆ ಕೊಟ್ಟಿರುವಂಥ ಉತ್ತರದಲ್ಲಿ ಎಲ್ಲ ಕಾನೂನಿನ ಪಾಂಡಿತ್ಯ ಇದೆ, ಲೀಗಲಿ ಪಕ್ಕಾ ಇರುವಂಥ ಪರ್ಫೆಕ್ಟ್ ಇರುವಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಹೀಗಾಗಿ ನೀವು ಸ್ಟೇಯನ್ನು ತರಬೇಡಿ, ಮಧ್ಯಂತರ ತಡೆಯನ್ನು ನೀಡಬಾರದು ಅಂತ ತುಷಾರ್ ಮೆಹ್ತಾ ಅವರಲ್ಲಿ ವಾದ ಮಂಡನೆ ಮಾಡಿದರು. ಇನ್ನು ಕಾಲಾವಕಾಶಕ್ಕೆ ಸ್ವಲ್ಪ ಕೊಡಿ, ಯಾಕಂದರೆ ಅರ್ಜಿ ಇವತ್ತಷ್ಟೇ ಬೆಳಗ್ಗೆ ಸಿಕ್ಕಿದೆ ರಾಜ್ಯಪಾಲರಿಗೆ ಅಂತ ತಿಳಿಸಿದರು.